ಭೀಮಣ್ಣ ಒಣಗಿದ ಭತ್ತದ ಪೈರುಗಳ ಮಧ್ಯೆ ಕುಳಿತು ಬ್ಯಾಂಕಿನ ನೋಟಿಸ್ ಹಿಡಿದು ಕಣ್ಣೀರು ಇಡುತ್ತಾ ಇದ್ದಾನೆ. ಶಾಂತಮ್ಮ ಹತ್ತಿರ ಬಂದು ನಿಲ್ಲುತ್ತಾಳೆ. ಶಾಂತಮ್ಮ, ಈ ಒಣಗಿದ ಭತ್ತದ ಪೈರುಗಳನ್ನು ನೋಡು. ಈ ವರ್ಷವೂ ನಮ್ಮ ಬದುಕು ಬೀದಿಗೆ ಬಂತು. ಹಗಲು ರಾತ್ರಿ ಬೆವರು ಸುರಿಸಿ ರಕ್ತವನ್ನೇ ನೀರು ಮಾಡಿ ಸಾಲ ತಂದು ಬೆಳೆ ಬೆಳೆದರೆ ಕೊನೆಗೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ. ಬ್ಯಾಂಕಿನವರು ಸಾಲ ತೀರಿಸದಿದ್ದರೆ ಜಮೀನು ಹರಾಜು ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ನಾವೀಗ ಎಲ್ಲಿಗೆ ಹೋಗೋಣ? ಶಾಂತಮ್ಮ ಗಂಡನ ಹೆಗಲ ಮೇಲೆ ಕೈ ಇಟ್ಟು, ಧೈರ್ಯ ಕೆಡಬೇಡಿ ಭೀಮಣ್ಣ. ಭೂಮಿ ತಾಯಿಯನ್ನು ನಂಬಿದವರು ಯಾವತ್ತೂ ಹಸಿದು ಸಾಯಲಿಲ್ಲ. ಈ ವರ್ಷ ಮಳೆ ಕೈಕೊಟ್ಟರೆ ಏನಂತೆ, ಮುಂದಿನ ವರ್ಷ ಎಲ್ಲವೂ ಸರಿಯಾಗಬಹುದು. ರಂಗಪ್ಪ ಅಲ್ಲಿಗೆ ಬರುತ್ತಾರೆ. ಏನು ಸರಿಯಾಗುತ್ತದೆ ಶಾಂತಮ್ಮ, ಬರೀ ಸುಳ್ಳು ಭರವಸೆ ಬೇಡ. ನೋಡಪ್ಪ ಭೀಮಣ್ಣ, ಬರೀ ನೀನೊಬ್ಬನೇ ಅಲ್ಲ, ಇಡೀ ಅಲ್ಲಿಯ ರೈತರು ಇವತ್ತು ಸಾಲದ ಸುಳಿಯಲ್ಲಿ ಸಿಲುಕಿ ಕಣ್ಣೀರು ಇಡುತ್ತಾ ಇದ್ದಾರೆ. ಈ ಕೃಷಿ ಮಾಡುವುದರಿಂದ ನಮ್ಮ ಬದುಕು ಎಂದಿಗೂ ಉದ್ಧಾರ ಆಗಲ್ಲ. ಬೆಳೆದ ಬೆಳೆಗೆ ಸರಿಯಾಗಿ ಬೆಳೆಯೂ ಸಿಗುತ್ತಿಲ್ಲ. ಈ ವನಭೂಮಿಯನ್ನು ನಂಬಿ ಕೂತರೆ ನಾವು ಭಿಕ್ಷುಕರಾಗುತ್ತೇವೆ. ಮತ್ತೆ ನಾನೇನು ಮಾಡಬೇಕು ರಂಗಪ್ಪಣ್ಣ? ನಮಗೆ ಕೃಷಿ ಬಿಟ್ಟು ಬೇರೇನೂ ಬರಲ್ಲ. ಮಕ್ಕಳ ಓದು, ಮನೆ ಖರ್ಚಿಗೆ ಹಣ ಎಲ್ಲಿಂದ ತರಲಿ? ಅದಕ್ಕೆ ನಾನು ಒಂದು ದೊಡ್ಡ ಉಪಾಯ ತಂದಿದ್ದೇನೆ. ನಮ್ಮ ಅಲ್ಲಿಯ ಸುತ್ತಮುತ್ತಲು 100 ವರ್ಷಗಳ ಅಲ್ಲಿಯ ದಟ್ಟವಾದ ಕಾಡಿದೆಯಲ್ಲ, ಆ ಮರಗಳನ್ನು ಕೊಡಲಿ ತೆಗೆದುಕೊಂಡು ಕತ್ತರಿಸಿ ಮಾರಿಬಿಡೋಣ. ಆ ಬರುವ ಹಣದಿಂದ ತಕ್ಷಣವೇ ನಮ್ಮೆಲ್ಲ ಸಾಲವನ್ನು ತೀರಿಸಬಹುದು. ಆಮೇಲೆ ಇಡೀ ಊರಿನ ಜನರು ಒಟ್ಟಾಗಿ ಪಟ್ಟಣಕ್ಕೆ ಹೋಗಿ ಫ್ಯಾಕ್ಟರಿ ಕೆಲಸಕ್ಕೆ ಸೇರೋಣ. ತಿಂಗಳಾದರೆ ಕೈ ತುಂಬ ನೋಟುಗಳು ಸಿಗುತ್ತವೆ. ಈ ಬಿಸಿನಲ್ಲಿ ಸುಡುವುದಕ್ಕಿಂತ ನಗರದ ಸುಖದ ಬದುಕು 100 ಪಟ್ಟು ಲೇಸು. ಇಲ್ಲ ರಂಗಪ್ಪಣ್ಣ, ಇದು ಮಹಾಪಾಪ. ಕೃಷಿಯಲ್ಲಿ ನಷ್ಟವಾಯಿತು ಅಂತ ನಮಗೆ ಉಸಿರು ನೆರಳು ನೀರು ಕೊಡುತ್ತಿರುವ ಈ ದೇವಾಲಯದಂತಿರುವ ಕಾಡನ್ನು ನಾಶ ಮಾಡಬಾರದು. ಪ್ರಕೃತಿಯ ಮುನಿಸಿಗೆ ಒಳಗಾದರೆ ನಾವ್ಯಾರೂ ಬದುಕಲು ಸಾಧ್ಯವಿಲ್ಲ. ದಯವಿಟ್ಟು ಈ ತಪ್ಪು ಮಾಡಬೇಡಿ. ಇಲ್ಲ ಶಾಂತಮ್ಮ, ರಂಗಪ್ಪನ್ನ ಹೇಳುತ್ತಿರುವುದು ಒಂದು ಕಡೆ ಸರಿ ಅನಿಸುತ್ತಿದೆ. ಕೃಷಿ ನಮಗೆ ಸಾಲದ ಹೊರೆಯನ್ನು ಬಿಟ್ಟು ಬೇರೇನು ಕೊಟ್ಟಿಲ್ಲ. ಸಾಲಗಾರರು ಮನೆ ಬಾಗಿಲಿಗೆ ಬಂದು ನಿಂತಾಗ ಈ ಕಾಡು ನಮಗೆ ಹಣ ಕೊಡುತ್ತಾ? ಮಕ್ಕಳ ಹಸಿವು ನೀಗಿಸಲು ನನಗೆ ಬೇರೆ ದಾರಿ ಕಾಣಿಸುತ್ತಿಲ್ಲ. ನಾವು ಕಾಡನ್ನು ಕತ್ತರಿಸಿ ನಗರಕ್ಕೆ ಹೊರಡೋಣ. ಕೆಲವು ತಿಂಗಳ ನಂತರ ನಗರದ ಫ್ಯಾಕ್ಟರಿ ಒಂದರ ಮುಂದೆ ಭೀಮಣ್ಣ ಮತ್ತು ರಂಗಪ್ಪ ಕೆಲಸ ಮಾಡುತ್ತಿದ್ದಾರೆ. ಸುತ್ತಲೂ ವಾಹನಗಳ ಸೌಂಡು ಮತ್ತು ಹೊಗೆ ಇದೆ. ಅದು ಕಡು ಚಳಿಗಾಲದ ಸಮಯ. ಹಬ್ಬ ರಂಗಪ್ಪಣ್ಣ, ನಗರದಲ್ಲಿ ಹಣ ಸಿಗುತ್ತಿರುವುದು ನಿಜ. ಆದರೆ ಇಲ್ಲಿನ ಹೊಗೆ, ವಾಹನಗಳ ಧೂಳು ತಡೆಯಲು ಸಾಧ್ಯವಾಗುತ್ತಿಲ್ಲ. ಕೃಷಿ ಮಾಡುವಾಗ ಇದ್ದ ಒಣ ರೊಟ್ಟಿಯಲ್ಲಿದ್ದ ಸುಖ ಇಲ್ಲಿ ಸಿಗುತ್ತಿಲ್ಲ. ಕಷ್ಟಪಟ್ಟರೆ ತಾನೇ ದುಡ್ಡು ಸಿಗುವುದು ಭೀಮಣ್ಣ. ನಿನಗೆ ಇನ್ನೂ ಆ ಅಲ್ಲಿಯ ನೆನಪು ಹೋಗಿಲ್ಲ. ಸುಮ್ಮನೆ ಕೆಲಸ ಮಾಡು. ಇದ್ದಕ್ಕಿದ್ದಂತೆ ಹಗಲಿನಲ್ಲೇ ಆಕಾಶ ಕಪ್ಪಾಗುತ್ತದೆ. ಭೀಕರ ಸುಡ್ಡರ್ ಗಾಳಿ ಬೀಸುತ್ತದೆ. ಎಲ್ಲ ಕಡೆ ಕತ್ತಲಾಗುತ್ತದೆ. ಶಾಂತಮ್ಮ ಮನೆಯಿಂದ ಓಡಿ ಬಂದು, ಅಯ್ಯೋ ಭೀಮಣ್ಣ, ರಂಗಪ್ಪಣ್ಣ, ಇದೇನಿದು? ಈಗ ಡಿಸೆಂಬರ್ ತಿಂಗಳು, ಕಡು ಚಳಿಗಾಲ ಅಲ್ವಾ? ಆಕಾಶ ಪೂರ್ತಿ ಕಪ್ಪಾಗಿದೆಯಲ್ಲ. ಇದ್ದಕ್ಕಿದ್ದಂತೆ ದೊಡ್ಡ ಶಬ್ದದೊಂದಿಗೆ ದೊಡ್ಡ ದೊಡ್ಡ ಆಳಿಕಲ್ಲುಗಳು ಆಕಾಶದಿಂದ ಬೀಳಲು ಶುರು ಮಾಡುತ್ತವೆ. ಭೀಮಣ್ಣ ತಲೆ ಮೇಲೆ ಕೈ ಹೊತ್ತು ಓಡುತ್ತಾ, ಅಯ್ಯೋ ಅಮ್ಮ, ಇದೆಂತಹ ವಿಸ್ಮಯ! ಇಷ್ಟು ದೊಡ್ಡ ದೊಡ್ಡ ಮಂಜಿನ ಗಡ್ಡೆಗಳು ಆಕಾಶದಿಂದ ಬೀಳುತ್ತೇವೆ. ಕಾರಿನ ಗ್ಲಾಸ್ ಎಲ್ಲ ಪುಡಿಯಾಗುತ್ತಿವೆ. ಓಡಿ ಎಲ್ಲಾದರೂ ಆಶ್ರಯ ಪಡ್ಕೊಳ್ಳಿ. ಚಳಿಗಾಲದಲ್ಲಿ ಆಳಿಕಲ್ಲು ಮಳೆಯೇ? ಇದು ನಿಸರ್ಗದ ವಿಸ್ಮಯ ಅಲ್ಲವಾ? ನಾವು ಅಲ್ಲಿಯ ಕಾಡನ್ನು ಕತ್ತರಿಸಿ ಬಂದಿದ್ದಕ್ಕೆ ಪ್ರಕೃತಿ ನಮಗೆ ನೀಡುತ್ತಿರುವ ಮೊದಲ ಎಚ್ಚರಿಕೆ. ಹೇ ಶಾಂತಮ್ಮ, ಸುಮ್ಮನಿರು. ಹವಾಮಾನ ವಿಪರೀತ ಇರಬಹುದು. ಅದಕ್ಕೂ ನಾವು ಮರ ಕಡಿದದ್ದಕ್ಕೂ ಏನು ಸಂಬಂಧ? ನಡಿರಿ, ಒಳಗೆ ಹೋಗೋಣ. ಮತ್ತೆ ಕೆಲವು ತಿಂಗಳ ನಂತರ, ಈಗ ಜುಲೈ ತಿಂಗಳು, ಆದರೆ ತೀವ್ರವಾದ ಬಿಸಿಲು. ಎಲ್ಲ ಕಡೆ ನೀರಿನ ಸಮಸ್ಯೆ. ಭೀಮಣ್ಣ ಬೆವರುತ್ತಾ ಗಂಟಲು ಒಣಗಿದ ಧ್ವನಿಯಲ್ಲಿ, ಶಾಂತಮ್ಮ, ಕುಡಿಯೋಕೆ ಸ್ವಲ್ಪ ನೀರು ಕೊಡು. ಈಗ ಜುಲೈ ಮಳೆಗಾಲದ ಸಮಯ, ಆದ್ರೂ ಒಂದು ಹನಿ ಮಳೆ ಬಂದಿಲ್ಲ. ಬಿಸಿಲು ನೋಡಿದ್ರೆ ಕಣ್ಣು ಕತ್ತಲೆ ಆಗುತ್ತದೆ. ಎಲ್ಲಿದೆ ನೀರು ಭೀಮಣ್ಣ? ನಗರದಲ್ಲಿ ನೀರಿಗಾಗಿ ಜನ ರಸ್ತೆಯಲ್ಲಿ ಕತ್ತಿ ಹಿಡಿದು ಜಗಳ ಆಡ್ತಿದ್ದಾರೆ. ನಲ್ಲಿಯಲ್ಲಿ ನೀರು ಬರುವ ಬದಲು ಬಿಸಿ ಗಾಳಿ ಬರ್ತಿವೆ.
ಈ ಕಾಂಕ್ರೀಟ್ ಮನೆಗಳು ಒಳೆಯಂತೆ ಕಾಣುತ್ತಿವೆ. ರಂಗಪ್ಪಣ್ಣ ಅತಿಯಾದ ಬಿಸಿಲಿಗೆ ಉಸಿರುಗಟ್ಟಿ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿ ಬಾಗಿಲಿಗೆ ಬಂದು ನಿಲ್ಲುತ್ತಾರೆ. ಭೀಮಣ್ಣ, ನನ್ನಿಂದ ಈ ನಗರದ ಬಿಸಿಲು ತಡ್ಕೊಳ್ಳೋಕೆ ಆಗ್ತಿಲ್ಲಪ್ಪ. ಫ್ಯಾಕ್ಟರಿಯಲ್ಲೂ ಬೆಂಕಿ ಒಲೆಯಂತೆ ಕಾಣುತ್ತಿವೆ. ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಉಸಿರಾಡಲು ಆಮ್ಲಜನಕವೇ ಸಿಗುತ್ತಿಲ್ಲ. ಹೌದು ರಂಗಪ್ಪಣ್ಣ, ಮಳೆಗಾಲದಲ್ಲೂ ಸೂರ್ಯ ಕೆಂಡ ಉಗುಳುತ್ತಿದ್ದಾನೆ. ಪ್ರಕೃತಿಯೇ ಉಲ್ಟ ಆಗಿಬಿಟ್ಟಿದೆ. ಇಲ್ಲಿದ್ದರೆ ನಾವೆಲ್ಲ ಉಸಿರುಗಟ್ಟಿ ಸತ್ತು ಹೋಗ್ತೇವೆ. ನಮ್ಮ ಹಳ್ಳಿಗೆ ವಾಪಸ್ ಹೋಗೋಣ ಬನ್ನಿ. ಅಲ್ಲಾದರೂ ಸ್ವಲ್ಪ ನೆಮ್ಮದಿಯಿಂದ ಇರಬಹುದು. ಎಲ್ಲರೂ ಅಲ್ಲಿಗೆ ವಾಪಸ್ ಬರುತ್ತಾರೆ. ಆದರೆ ಅಲ್ಲಿ ಸಂಪೂರ್ಣ ಮರುಭೂಮಿಯಂತೆ ಆಗಿರುತ್ತದೆ. ಕೆರೆ ಒಣಗಿದೆ. ರಂಗಪ್ಪಣ್ಣ ಮಣ್ಣಿನ ಮೇಲೆ ಮಂಡಿಯೂರಿ ಕುಳಿತು ತಲೆ ಚಚ್ಚಿಕೊಳ್ಳುತ್ತಾ, ಅಯ್ಯೋ ದೇವರೇ, ನಮ್ಮ ಅಲ್ಲಿ ಹೀಗಾಗಿ ಹೋಗಿದೆಯಲ್ಲ. ಕೆರೆ ಬಾವಿ ಎಲ್ಲ ಒಣಗಿ ಮಣ್ಣು ಬಿದ್ದು ಹೋಗಿದೆ. ನೆರಳು ಕೊಡೋಕೆ ಒಂದು ಸಣ್ಣ ಮರವೂ ಇಲ್ಲ. ಉಸಿರಾಡಲು ಇಲ್ಲಿಯೂ ಬಿಸಿ ಗಾಳಿ ಬರ್ತಿವೆ. ಯಾರನ್ನು ದೂಷಿಸೋಣ ರಂಗಪ್ಪಣ್ಣ? ನಾವೇ ಅಲ್ವಾ ಸಾಲ ತೀರಿಸುವ, ಸುಖವಾಗಿ ಬಾಳುವ ದುರಾಸೆಗೆ ಬಿದ್ದು ನಮ್ಮ ಕೈಯಾರೆ ನಮ್ಮ ತಾಯಿಯಂತಿದ್ದ ಕಾಡನ್ನು ಕತ್ತರಿಸಿ ಹಾಕಿದ್ದು. ಇದು ಪ್ರಕೃತಿ ನಮಗೆ ಅಲ್ಲಿಯಲ್ಲೂ ಜಾಗ ಕೊಡುತ್ತಿಲ್ಲ. ಹೌದು, ಕೃಷಿಯಲ್ಲಿ ನಷ್ಟವಾಯಿತು ಅಂತ ಉಸಿರು ಕೊಡೋ ಕಾಡನ್ನು ನಾಶ ಮಾಡಬಾರದಿತ್ತು. ಮರಗಳಿಲ್ಲದಿದ್ದರೆ ಮಳೆಯೂ ಇಲ್ಲ, ಬದುಕೂ ಇಲ್ಲ ಅನ್ನೋ ಸತ್ಯ ಈಗಲಾದರೂ ಅರ್ಥವಾಯಿತೇ ರಂಗಪ್ಪಣ್ಣ? ನನ್ನಿಂದ ತಪ್ಪಾಯಿತು ಶಾಂತಮ್ಮ. ಇಡೀ ಊರಿಗೆ ಈ ದುರ್ಬುದ್ಧಿ ಕಲಿಸಿದ್ದು ನಾನೇ. ಈಗ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು? ನಾವೆಲ್ಲ ಬದುಕಲು ಏನಾದರೂ ದಾರಿ ತೋರಿಸಿ. ಇನ್ನೂ ಕಾಲ ಮಿಂಚಿಲ್ಲ ರಂಗಪ್ಪಣ್ಣ. ಪ್ರಕೃತಿ ಮಾತೆ ಕರುಣಾಮಯಿ. ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಒಂದೇ. ನಾವೆಲ್ಲ ಒಟ್ಟಾಗಿ ಮರಳಿ ಮರಗಳನ್ನು ನೆಡಬೇಕು. ಈ ಒಣಗಿದ ಭೂಮಿಗೆ ಮತ್ತೆ ಹಸುರಿನ ಕವಚ ತೊಡಿಸಬೇಕು. ಹೌದು, ನಾವು ನಗರದಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನೆಲ್ಲ ಮರಗಳ ಸಸಿಗಳನ್ನು ಕೊಳ್ಳಲು ಬಳಸೋಣ. ಪ್ರತಿಯೊಬ್ಬರು ದಿನವಿಡೀ ಸಸಿಗಳನ್ನು ನೆಡೋಣ. ನಾನು ಇಂದಿನಿಂದಲೇ ಶುರು ಮಾಡುತ್ತೀನಿ. ಬಿಸಿಲಾದರೇನು, ಕಷ್ಟವಿದ್ದರೇನು, ದೂರದ ನದಿಯಿಂದ ನೀರು ತಂದು ಈ ಸಸಿಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಸಾಕ್ತೀನಿ. ಕೆಲವು ತಿಂಗಳ ನಂತರ ಗಿಡಗಳು ಬೆಳೆದು ಹಸಿರಾಗುತ್ತವೆ. ಇದ್ದಕ್ಕಿದ್ದಂತೆ ತಂಪಾದ ಗಾಳಿ ಬೀಸುತ್ತದೆ. ಭೀಮಣ್ಣ ಖುಷಿಯಿಂದ ಕೂಗುತ್ತಾ, ರಂಗಪ್ಪಣ್ಣ, ಶಾಂತಮ್ಮ, ನೋಡಿ ನೋಡಿ, ವಾತಾವರಣ ತಂಪಾಗಿದೆ. ಆಕಾಶದಲ್ಲಿ ಕಪ್ಪು ಮೋಡಗಳು ಬಂದು ನಿಂತಿವೆ. ಹೌದು ಭೀಮಣ್ಣ, ಪ್ರಕೃತಿ ಮಾತೆ ನಮ್ಮ ಪಶ್ಚಾತ್ತಾಪವನ್ನು ಒಪ್ಪಿಕೊಂಡಿದ್ದಾಳೆ ಅನಿಸುತ್ತದೆ. ಜೋರಾಗಿ ಮಳೆ ಬೀಳಲು ಶುರು ಮಾಡುತ್ತದೆ. ಮಳೆ ಜೋರಾಗಿ ಬೀಳಲು ಆರಂಭವಾಗುತ್ತದೆ. ಶಾಂತಮ್ಮ ಮಳೆಯಲ್ಲಿ ನೆನೆಯುತ್ತಾ ಆನಂದದಿಂದ, ಮಳೆ ಬಂತು, ಮಳೆ ಬಂತು. ನೋಡಿ ರಂಗಪ್ಪಣ್ಣ, ನಮ್ಮ ಪರಿಶ್ರಮಕ್ಕೆ ಪ್ರಕೃತಿ ಮಾತೆ ಒಲಿದಿದ್ದಾಳೆ. ಭೂಮಿ ತಂಪಾಗಿದೆ. ಹೌದು ಶಾಂತಮ್ಮ, ಇನ್ಮೇಲೆ ಈ ಹಳ್ಳಿಯ ಹಸಿರನ್ನು ನಾವು ಎಂದಿಗೂ ಕಳೆದುಕೊಳ್ಳಲ್ಲ. ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ ಅನ್ನೋ ಸತ್ಯ ಇವತ್ತು ನಮಗೆ ಸರಿಯಾಗಿ ಅರ್ಥವಾಯಿತು. ಎಲ್ಲರೂ ಸಂತೋಷದಿಂದ ಮಳೆಯಲ್ಲಿ ನಗುತ್ತಾ ಮತ್ತೆ ಕೃಷಿ ಮಾಡಲು ಭೂಮಿಯನ್ನು ಸಿದ್ಧಗೊಳಿಸುತ್ತಾರೆ.